ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವೇನು ಡಿಸ್ಕಸ್ ಮಾಡೋಣ ಅಂತಂದರೆ, ಯಾದಗಿರಿ ಡಿಸ್ಟಿಕ್ಕಲ್ಲಿ ಆಗಿರುವಂತಹ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ಟೇಕಿಂಗ್ ಮಚ್ ಟೈಮ್ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ದ ಡಿಸ್ಕಷನ್. ನೋಡಿ, ಫಸ್ಟ್ ಒನ್, ಜೂಲಿಯಟ್ ಈಸ್ ಕಂಪೇರ್ಡ್ ಟು, ಯಾವುದರ ಆನ್ಸರು? ಇದರ ಆನ್ಸರ್ ಬಂದ್ಬಿಟ್ಟು ರೀಚೇಬಲ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್, ಡ್ಯಾಶ್ ಇಸ್ ದ ಸ್ಪೆಷಲ್ ಸೋರ್ಸ್ ಆಫ್ ರೆವಿನ್ಯೂ ಇನ್ ದ ಕಿಂಗ್ಡಮ್ ಆಫ್ ಮೊನಾಕೋ. ಇಲ್ಲಿ ನೋಡಿ, ಸಾಕಷ್ಟು ಆಪ್ಷನ್ ಕೊಟ್ಟಿದ್ದಾನೆ. ವೈನ್, ಟೊಬಾಕೋ, ರೋಲೆಟ್, ಫುಲ್ ಟ್ಯಾಕ್ಸ್. ಇದರ ಆನ್ಸರ್ ರೋಲೆಟ್. ಯಾಕಂತಂದ್ರೆ ರೋಲೆಟ್ ಅಥವಾ ಗ್ಯಾಮ್ಲಿಂಗ್ ಹೌಸ್, ಇದರಿಂದ ಸಾಕಷ್ಟು ಏನು ಸ್ಪೆಷಲ್ ಸೋರ್ಸ್, ಸ್ಪೆಷಲ್ ರೆವಿನ್ಯೂ ಸಿಗ್ತಾ ಇತ್ತು. ಅದಕ್ಕಾಗಿ ನಾವು ರೋಲೆಟ್ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಒನ್, ದ ಫ್ರೇಸ್ ಬೌಸ್ ಇನ್ ಆನ್ ಚಿಲ್ಡ್ರನ್ ರೆಫರ್ ಟು. ಇದರ ಆನ್ಸರ್ ಏನು ಅನ್ನೋದು ಕ್ವಶನ್ ಬರುತ್ತೆ. ಇಲ್ಲಿ ಬೌಸ್ ಅಂತಂದ್ರೆ ಪೇರೆಂಟ್ಸ್ ಅಂತ ಹೇಳ್ತೇವೆ. ಕೆಲವೊಂದು ಸಂದರ್ಭ ಆರೋಸ್ ಅಂತ ಕೇಳ್ತಾರೆ. ಆರೋಸ್ ಅಂತ ಬಂದಾಗ ನೀವು ಗಮನ ಇಟ್ಕೋಬೇಕು, ದಟ್ ಟೈಮ್ ಯು ಹ್ಯಾವ್ ಟು ದ ಆನ್ಸರ್ ಇಸ್ ವಾಟ್? ಚಿಲ್ಡ್ರನ್. ಬಟ್ ಇಲ್ಲಿ ಕೇಳ್ತಿರೋದು ಬೌಸ್, ದಟ್ಸ್ ದ ರೀಸನ್ ವಾಟ್? ಪೇರೆಂಟ್. ವಂದನಾ ಶಿವಾಸ್ ಫಾದರ್ ವಾಸ್. ನೋಡಿ ಎಷ್ಟೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅವ್ರ ಫಾದರ್ ಏನಿದ್ರು ಅಂತಂದ್ರೆ ಫಾರೆಸ್ಟ್ ಕನ್ಸರ್ವೇಟಿವ್ ಅಂತಂದ್ರೆ ಅರಣ್ಯ ಸಂರಕ್ಷಣಾ ಅಧಿಕಾರಿ ಅಂತ ಕೂಡ ಹೇಳ್ತೀವಿ. ನೆಕ್ಸ್ಟ್ ಒನ್, ಡೋನಾ ಲೋರಾಸ್ ವಾಸ್ ಅಕಂಪ್ನಿಡ್ ಬೈ ಡ್ಯಾಶ್ ವೆನ್ ಶಿ ಕಮ್ ಟು ದ ಪಾರ್ಕ್. ಇದರ ಆನ್ಸರ್ ಬಂದ್ಬಿಟ್ಟು ಏನ್ ಬರುತ್ತೆ ನೋಡಿ, ಯಾರ ಜೊತೆ ಫಸ್ಟಿಗೆ ಬರ್ತಾಳೆ ಅವಳು ಅಂತಂದ್ರೆ ಶಿ ಕೇಮ್ ವಿತ್ ವಾಟ್ ಇಸ್ ಕಾಲ್ಡ್ ಆಸ್ ಪೆಟ್ರಾ ಅಂತ ಕೂಡ ಹೇಳ್ತೇವೆ. ಆನ್ಸರ್ ಇಸ್ ವಾಟ್? ಡಿ. ನೆಕ್ಸ್ಟ್ ಒನ್, ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಅಡ್ರೆಸ್ಸಸ್. ಇಲ್ಲಿ ನೋಡಿ ಬಹಳ ಕ್ವಶನ್ ಇದೆ. ವೆನ್ ಯು ಆರ್ ಓಲ್ಡ್ ಅಂತ ತಿಳ್ಕೊಂಡು ನೀವೇನಾದ್ರೂ ಓಲ್ಡ್ ಲೇಡಿ ಅಂತ ಹಾಕಿದ್ರೆ ನಿಮ್ಮ ಆನ್ಸರ್ ತಪ್ಪಾಗಿಬಿಡುತ್ತೆ. ಸೊ ಇವರ್ ಆನ್ಸರ್ ಇಸ್ ವಾಟ್? ಅ ಯಂಗ್ ಲೇಡಿ, A1. ಹೌದಾ? ನೆಕ್ಸ್ಟ್ ಒನ್, ಸೆವೆಂತ್ ಒನ್, ದ ಓಲ್ಡ್ ಮ್ಯಾನ್ ವಾಸ್ ಅ ಲೇಬರರ್ ಓವರ್ಸೀರ್ ಆ್ಯಂಡ್. ನೋಡಿ, ಓವರ್ಸೀರ್ ಅಂದ್ರೆ ಮೇಲ್ವಿಚಾರಕ ಅಂತ ಹೇಳ್ತೀವಿ. ಆ್ಯಂಡ್ ಏನು? ಆಪ್ಷನ್ ಈಸ್ ವಾಟ್? ಸಿ ಅಂತ ಹೇಳ್ತೀವಿ. ದಟ್ ಇಸ್ ಕಾಲ್ಡ್ ಎಸ್ ಫಿಲಾಸಫರ್. ಓಕೆ, ಫಿಲಾಸಫರ್ ಆಗಿ ಆ ಓಲ್ಡ್ ಮ್ಯಾನ್ ಅನ್ನ ಕನ್ಸಿಡರ್ ಮಾಡ್ಕೋತಾರೆ. ನೆಕ್ಸ್ಟ್ ಒನ್, ಏಟ್ ಒನ್, ಅ ಚೈಲ್ಡ್ ಫುಟ್ ಇಸ್ ಪ್ರಿಸನರ್ ಆ್ಯಂಡ್ ಇಸ್ ಕಂಡಮ್ಡ್. ಇದ್ರ ಬಂದ್ಬಿಟ್ಟು ಟು ಲಿವ್ ಇನ್ ಎ ಶೂ. ದಟ್ ಇಸ್ ಸಿ ಆನ್ಸರ್ ಅಂತ ಹೇಳ್ತೀವಿ. ನೈನ್ತ್ ಒನ್, ಜಾರ್ಜ್ ಲೂಯಿಸ್ ಬೋರ್ಗಸ್ ಫಸ್ಟ್ ಲಿಟರ್ ರೀಡಿಂಗ್ ವಾಸ್. ಯಾವುದು ಫಸ್ಟ್ ಲಿಟರ್ ರೀಡಿಂಗ್ ಅವ್ರದ್ದು? ಹೌದಾ? ಅವ್ರ ಫಸ್ಟ್ ಲಿಟರ್ ರೀಡಿಂಗ್ ಬಂದ್ಬಿಟ್ಟು ಗ್ರಿಮ್ಸ್ ಫೇರಿ ಟೇಲ್ಸ್. ದಟ್ ಇಸ್ ಡಿ ಆನ್ಸರ್. ಅಂಡ್ ದ 10th ಒನ್, ದ ಅನಿಮಲ್ ದಟ್ ಬೋರ್ಡ್ ಇಟ್ ಟು ಮೈಕ್ಸ್ ಇನ್ ಜಪಾನ್ ವಾಸ್. ಇದರ ಆನ್ಸರು ಅಲ್ಲಿ ಏನು ಹೋಗಿರ್ತಾರಲ್ಲ ಆದರೂ, ದಟ್ ಇಸ್ ಮೈಕ್ಸ್. ಫಸ್ಟಿಗೆ ಏನು ಅಲ್ಲಿ ನೋಡ್ತಾರೆ ಅಂತಂದ್ರೆ ಆ ಪ್ಲೇಸಲ್ಲಿ, ದಟ್ ಇಸ್ ಕಾಲ್ಡ್ ಆಸ್ ಅ ಡೀರ್ ಅಂತ ಹೇಳ್ತೀವಿ. ಓಕೆ, ಸೊ ಹಿಯರ್ ಆ ಒಂದು ಪ್ಲೇಸಲ್ಲಿ ಆ ಪಾರ್ಕಿಗೆ ಹೋದಾಗ ಏನಾಗತ್ತೆ ಅಂತಂದ್ರೆ ಆ ಡೀರ್ ಸ್ಟಾರ್ಟೆಡ್ ಟು ರೆಸ್ಪೆಕ್ಟ್ ಆಲ್ಸೋ. ಅದಕ್ಕೆ ನಾವು ಡೀರ್, ಯಾವುದೇ ಎನಿಮಲ್ ನೋಡ್ತಾರೆ ಡೀರ್ ಅಂತ ತಗೋತೀವಿ. ನೆಕ್ಸ್ಟ್ 11 ನೋಡಿ, ದಿಸ್ ಈಸ್ ವಾಟ್? ಪ್ಯಾಸಿವ್ ಫಾರ್ಮ್ಸ್. ನಿಮ್ಗೆಲ್ಲ ಗೊತ್ತಿರುತ್ತೆ. ಪ್ಯಾಸಿವ್ ಫಾರ್ಮ್ ಅಂತಂದ್ರೆ ವಾಸ್ ಪ್ಲಸ್ V3 ವರ್ ಪ್ಲಸ್ V3 ಅಂತ ತಗೋತೀವಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ರೂರಲ್ ವುಮೆನ್ ಆಫ್ ಪಡಿಕೋಟೆ ಫೌಂಡ್ ವೇ ಆಫ್ ಹಿಟಿಂಗ್ ಔಟ್ ಆಫ್ at their backwardness. ಸೈಕ್ಲಿಂಗ್ ಬಂದ್ಬಿಟ್ಟು ಸೈಕ್ಲಿಂಗ್ ವಾಸ್ ಚೂಸನ್ ಅಂತಂದ್ರೆ CHOSEN. ಓಕೆ, ನೆಕ್ಸ್ಟ್ ಒನ್, ಸೈಕ್ಲಿಂಗ್ ಲರ್ನ್ ಇತ್ತಿದೆ. ಸೈಕ್ಲಿಂಗ್ ಅನ್ನೋದು ಸಿಂಗ್ಲರ್ ಇರೋದ್ರಿಂದ ನಾವೇನ್ ಮಾಡ್ಕೋತೀವಿ? ಸೈಕ್ಲಿಂಗ್ ವಾಸ್, ಓಕೆ, ಸೈಕ್ಲಿಂಗ್ ವಾಸ್ ಲರ್ನ್ಡ್ ಅಂತ ಅನ್ಕೋತೀವಿ. ಹೌದಾ? ಸೈಕ್ಲಿಂಗ್ ವಾಸ್ ಲರ್ನ್ಡ್. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದ್ಬಿಟ್ಟು ದ ನ್ಯೂ ದೇ ಅಂತಂತ ಹಾಕಿದ್ದಾರೆ. ಆಕ್ಚುಲಿ ದ ಅಂತ ಹಾಕಬೇಕು. ದ ನ್ಯೂ ಸ್ಕಿಲ್ ವಾಸ್ ಡಿಸ್ಪ್ಲೇಡ್ ಅಂತ ಹಾಕೋತೀವಿ. ಸೊ ದಿಸ್ ಈಸ್ ಇಷ್ಟೇ ಬರುತ್ತೆ ನಿಮಗೆ ಆತ್ಮೀಯ ವಿದ್ಯಾರ್ಥಿಗಳೇ. ಯು ವಿಲ್ ಗೆಟ್ ಅಗೇನ್ 3 ಮಾರ್ಕ್ಸ್. ಎಷ್ಟು ಸಿಂಪಲ್ ಇದೆ ಕ್ವಶನ್ ಪೇಪರ್ ನೋಡಿ. ಲೆಟ್ ಮಿ ರಿಪೀಟ್ ಇಟ್. ಫಸ್ಟ್ ಆನ್ಸರ್ ವಾಸ್ ಚೋಸನ್, ಸೆಕೆಂಡ್ ಒನ್ ವಾಸ್ ಲರ್ನ್, ಅಂಡ್ ಥರ್ಡ್ ಒನ್ ವಾಸ್ ಡಿಸ್ಪ್ಲೇಡ್. ಸೊ ಹಿಯರ್ ಯು ವಿಲ್ ಗೆಟ್ ಆಲ್ ದ 3 ಮಾರ್ಕ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 12 ಬಂದ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ, ವಿ ಹ್ಯಾವ್ ಟು ರೈಟ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತೇವೆ. ಹೌದಾ? ಅಪ್ರಾಪ್ರಿಯೇಟ್ ಎಕ್ಸ್ಪ್ರೆಷನ್ ನೋಡಿ, ತಮ್ಮನ್ನ ಡ್ಯಾಶ್ ಎವ್ರಿಥಿಂಗ್. ನಿಮ್ಗೆಲ್ಲ ಗೊತ್ತಿರಬೇಕು. ದ ಗಾರ್ಡನರ್ಸ್ ಅಲ್ಲಿ ಇದರಲ್ಲಿ ಅವ್ರು ನೋಡಿ ಒಂದು ಡ್ಯುವೆಲ್ ಕೋಲ್ಡ್ ವಾರ್ ಟೈಪ್ ಆಗ್ತಾ ಇರುತ್ತೆ. ಅವಾಗ ಆ ಒಂದು ಸಂದರ್ಭಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ತಮ್ಮನ್ನ ವಾಟ್ ಹ್ಯಾಸ್ ಡನ್ ಗೇವ್ ಅಪ್, ಎಲ್ಲ ಬಿಟ್ಬಿಟ್ಟ. ಎವ್ರಿಥಿಂಗ್ ಅಂಡ್ ವೇನ್ ಟು ಫಾರ್ ಆಫ್ ಪ್ಲೇಸ್. ಆ ಪ್ಲೇಸ್ ಅನ್ನ ಬಿಟ್ಟು ಬಹಳ ದೂರ ಹೋದಾಗ ಏನಾಗುತ್ತೆ ಅಂದ್ರೆ, ಬಸವಯ್ಯ ವಾಸ್ ಲೆಫ್ಟ್ ವಿತ್ ನೋ ರೀಸನ್ ಟು ಲಿವ್. ಆಫ್ಟರ್ ಸಮ್ ಟೈಮ್ ಬಸವಯ್ಯ ಏನ್ ಮಾಡ್ತಾನೆ?
ಸೊ ವಾಟ್ ಹ್ಯಾಪನ್, ಒನ್ ಮೋರ್ ಆಪ್ಷನ್, ಪಾಸ್ಡ್ ಅವೇ, ಅವನು ಕೂಡ ತೀರ್ಕೊಳ್ತಾನೆ ಅಂತ. ಯಾಕಂದ್ರೆ ಯಾರು ರೆವೆಲ್ರಿ, ಯಾರು ಅಪೋಸಿಟ್ ಎಕ್ಸಾಕ್ಟ್ ಫೈಟ್ ಮಾಡ್ಲಿಕ್ಕೆ ಇರೋದೇ ಇಲ್ವಲ್ಲ, ಸೊ ಅದಕ್ಕಾಗಿ ಅವನು ಕೂಡ ತೀರ್ಕೊಳ್ತಾನೆ ಅಂತ. ನೆಕ್ಸ್ಟ್ ವೆರಿ ಸಿಂಪಲ್ ಟಾಪಿಕ್ 13th ಒನ್, ಇಟ್ ಇಸ್ ಕಾಲ್ಸ್ ಪ್ರೊನೌನ್ಸ್. ಇದನ್ನ ಏನೇನು ಮ್ಯಾಚ್ ಮಾಡ್ಕೋಬೇಕು ನೋಡಿ. ಕನ್ಫ್ಯೂಸಿಯಸ್ ವಾಸ್ ಬೋರ್ನ್ ಇನ್ ಟು ಅ ಫ್ಯಾಮಿಲಿ ಆಫ್ ಲೋವೆಸ್ಟ್ ಲೆವೆಲ್ ಆಫ್ ಅರಿಸ್ಟೋಕ್ರಸಿ. ದೇ ಅಂತಂದ್ರೆ ಏನು? ದೇ ಇದ್ರಲ್ಲಿ ಏನು ಮ್ಯಾಚ್ ಮಾಡ್ಕೋಬೇಕಂದ್ರೆ ಅರಿಸ್ಟೋಕ್ರಸಿ, ದಟ್ ಇಸ್ ಸೆಕೆಂಡ್ ಆನ್ಸರ್. ಹೀಸ್, ಇಲ್ಲಿ ನೋಡಿ ಹಾಗೆ ಬನ್ನಿ. ಹೀಸ್ ಅಂತಂದ್ರೆ ಅನ್ಫಾರ್ಚುನೇಟ್ಲಿ ಹೀಸ್ ಪೇರೆಂಟ್ಸ್. ಯಾರ ಪೇರೆಂಟ್ಸು? ಒನ್ಸ್ ಅಗೇನ್ ದ ಸೆಕೆಂಡ್ ಆನ್ಸರ್ ಇಸ್ ಕನ್ಫ್ಯೂಸಿಯಸ್. ಓಕೆ, ದೆನ್ ಪೇರೆಂಟ್ಸ್ ಡೈಡ್ ವೆನ್ ಹಿ ವಾಸ್. ಹಿ ಅಂದ್ರೆ ಯಾರು? ಮತ್ತೆ ಅಗೇನ್ ನಾವು ಓಡೋಟು ರೈಟ್, ಕನ್ಫ್ಯೂಸಿಯಸ್ ಬರ್ಕೋಬೇಕಾಗತ್ತೆ. ಹೌದಾ? ನೆಕ್ಸ್ಟ್ ದೇರ್ ಡೆತ್. ದೇರ್ ಡೆತ್ ಅಂದ್ರೆ ಯಾರಿಲ್ಲಿ? ಪೇರೆಂಟ್ಸ್ ಡೆತ್ ಅಂದ್ಕೊಳ್ತೀವಿ. ಸೊ ಹಿಯರ್ ಫೋರ್ತ್ ಆಪ್ಷನ್ ಇಸ್ ವಾಟ್? ಪೇರೆಂಟ್ಸ್. ಅಂಡ್ ದ ಲಾಸ್ಟ್ ಬಂದ್ಬಿಟ್ಟು shattered by his life when he was forced to grow up in poverty. ವಿಚ್ ಅಂತಂದ್ರೆ ಏನಲ್ಲಿ ಯಾವ್ದು ಹಿಂದೆ ಇರುತ್ತೆ? ಪಾವರ್ಟಿನ ಮತ್ತೆ ತಗೋಬೇಕಾಗತ್ತೆ. ಸೊ ಹಿಯರ್ ವಿಚ್ ಇಸ್ ನನ್ ಅದರ್ ದನ್ ಪಾವರ್ಟಿ ಅಂತ ತಗೊಂಡ್ರೆ ಯು ವಿಲ್ ಗೆಟ್ 5 marks ಹಿಯರ್. ಸೊ ವೆರಿ ಸಿಂಪಲ್ ಆನ್ಸರ್ ಅಂತ ಕೂಡ ಹೇಳ್ತೇನೆ. ದಿಸ್ ಈಸ್ ವಾಟ್ ಯು ವಿಲ್ ಗೆಟ್ 5 marks ಹಿಯರ್. ಇವೆಲ್ಲ ನಮಗೆ ಗಮನ ಇರಬೇಕು. ಹೌದಾ? ನೆಕ್ಸ್ಟ್ ಹಾಗೆ ಬರೋಣ ಪಾರ್ಟ್ ಬಿ. ಇದು ನೋಡಿ ಎಷ್ಟು ಸಿಂಪಲ್ ಆಗಿ ಕೊಟ್ಟಿದ್ದಾರೆ ನೋಡ್ರಿ. ಎಲ್ಲ ಏನೋ ಲೆಸನ್ಸ್ ಅನ್ನ 2 marks ಅನ್ನ ಬಹಳ ಗಮನ ಮಾಡ್ಕೋಬೇಕಂತಂದ್ರೆ ಎಲ್ಲ ಲೆಸನ್ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಎಲ್ಲ ಲೆಸನ್ ಓದ್ಕೊಂಡಿರ್ಬೇಕು. ಅಂದಾಗ ಮಾತ್ರ ನಾವೇನ್ ಮಾಡಕ್ ಬರುತ್ತೆ? 2 marks ಅನ್ನ ಟಚ್ ಮಾಡಕ್ ಬರುತ್ತೆ. ಅದರ್ವೈಸ್ ಏನಾಗ್ಬಿಡುತ್ತೆ? 2 marks ನಮ್ಗೆ ಬರೀಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಸೊ ನಾನು ಏನು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರು ಕೂಡ 2 marks ಕ್ವಶನ್ಸ್ ನಿಮಗೆ ಬರಬೇಕಂದ್ರೆ ಯು ಮಸ್ಟ್ ಕಾನ್ಸಂಟ್ರೇಟ್ ಆನ್ ವಾಟ್ ಆಲ್ ದ ಲೆಸನ್ಸ್. ಓಕೆ, ನೆಕ್ಸ್ಟ್ ಬಂದ್ಮೇಲೆ ಹಾಗಿದ್ರೆ ನೋಡೋಣ. ವಾಟ್ ಅಕಾರ್ಡಿಂಗ್ ಟು ರೋಮಿಯೋ ವಿಲ್ ಹ್ಯಾಪನ್ ವೆನ್ ಇಟ್ ಟಚ್ ಜೂಲಿಯನ್ ಹ್ಯಾಂಡ್. ಜೂಲಿಯನ್ ಹ್ಯಾಂಡ್ ಅನ್ನ ಟಚ್ ಆದಾಗ ಏನಾಗತ್ತೆ? ಯಾಕೆ ಉದ್ದೇಶದಿಂದ ಹಿ ವಾಂಟೆಡ್ ಟು ಟಚ್ ಹಿಯರ್ ಅಂತಂದಾಗ, ಸೊ ಹಿಯರ್ ಹಿ ವಾಂಟೆಡ್ ಟು ಟಚ್. ದ ರೀಸನ್ ಇಸ್ ದಟ್ ಹೀಸ್ ರೂಡ್ ಹ್ಯಾಂಡ್ ಮಸ್ಟ್ ಬಿ ಬ್ಲೆಸ್ಡ್. ಹೌದಾ? ಅವ್ನು ರೂಡ್ ಹ್ಯಾಂಡ್ ಅನ್ನ ಬ್ಲೆಸ್ಡ್ ಆಗಬೇಕು ಅಂತ ಹೇಳ್ಕೊಂಡು ಟಚ್ ಮಾಡ್ತಾನೆ, ಟಚ್ ಮಾಡಬೇಕಂತ ಬಯಸ್ತಾನೆ. ಸೊ ದಿಸ್ ಈಸ್ ವಾಟ್ ಹಿ ಹ್ಯಾಡ್ ಇಂಟೆನ್ಷನ್ ಓವರ್. ಓಕೆ, ನೆಕ್ಸ್ಟ್ ಬಂದು ನೋಡಿ. ಸೆಕೆಂಡ್ ಬಂದ್ಬಿಟ್ಟು ವಾಟ್ ಇಟ್ ದ ಸ್ಪೀಕರ್ ಇನ್ ವೆನ್ ಯು ಆರ್ ಓಲ್ಡ್ ಲೌಡ್ ಬಿಸೈಡ್ ದ ಫಿಲಿಗ್ರಿಮ್ ಸೋಲ್. ಬಹಳ ಇಂಪಾರ್ಟೆಂಟ್ ನೋಡ್ರಿ. ಏನಂತಂದ್ರೆ ಫಿಲಿಗ್ರಿಮ್ ಸೋಲ್, ಹೌದಾ? ಅದ್ರ ಜೊತೆಗೇನೆ ಏನಂತಂದ್ರೆ ವಾಟ್ ಹಿ ವಾಸ್ ಅಬೌಟ್ ಟು ಲವ್. ಅದನ್ನ ಬಿಟ್ಟು ಏನಂತಾರೆ ಈಗ ನೋಡಿ, ನಿಜವಾಗ್ಲೂ ಫಿಸಿಕಲ್ ಬ್ಯೂಟಿ ಬಹಳ ಎಲ್ಲರೂ ಫೋಕಸ್ ಮಾಡ್ತಿರ್ತಾರೆ. ಬಟ್ ಅವನೇನಂತಂದ್ರೆ ಹಿ ಈಸ್ ಲವಿಂಗ್ ವಾಟ್ ಇಯರ್ ಹರ್ ಸಾರೋಸ್ ಆ್ಯಂಡ್ ಹರ್ ಚೇಂಜಿಂಗ್ ಫೇಸಸ್ ಆಲ್ಸೋ. ಯಾರಾದರೂ ದುಃಖದಲ್ಲಿ ಇದ್ದರೆ ನಾವೆಲ್ಲರೂ ಬಿಟ್ಟು ಹೋಗ್ಬಿಡುತ್ತೆ. ಸಪೋಸ್ ದ ಪರ್ಸನ್ ಹೂ ಇಸ್ ಲವಿಂಗ್, ಅವಳು ಬೇಜಾರದಲ್ಲಿದ್ದು ಸಾರೋದಲ್ಲಿದ್ರು ಕೂಡ whenever her faces is about to change, that time also he was loving. So her answer is what? So he loved the sorrows of her changing faces beside the pilgrim soul. So this is step ಬರೆದ್ರೆ you will get again 2 marks. How long does foot walk? ಹೌದಾ? So here is very important, very simple question also. ಏನಂತಂದ್ರೆ like he wanted to love and sleep until the whole man chooses to stop. It means it until the death. What will be happening here? What if the foot does or the foot is about to walk? ಈ ರೀತಿ ಬರ್ಕೋಬೇಕಾಗತ್ತೆ. ಮೆನ್ಷನ್ ದ ಆನರ್ಸ್ ಬೆನಿಫಿಟ್ಸ್ ಪಾಲಿಟಿಕ್ಸ್ ಹ್ಯಾಡ್ ಬ್ರಾಟ್ ಟು ಮಾರ್ಕಸ್. ನಿಮಗೆಲ್ಲ ಗೊತ್ತಿರಬೇಕು ಆ ಪಾಲಿಟಿಕ್ಸ್ ಅಂದ್ರೆ ಏನು ಆನರ್ ಆಗತ್ತಾ, ಏನು ಬೆನಿಫಿಟ್ ಆಗತ್ತಂದ್ರೆ ನಿಮಗೆಲ್ಲ ಗೊತ್ತಿರುವಾಗೆ. ಆ್ಯಂಡ್ ಹಿ ಗೋಟ್ ಡಾಕ್ಟರೇಟ್ ಡಿಗ್ರಿ, ಮನಿ, a big house, and he also was able to purchase a big cars and fame also. So ಇವನ್ನೆಲ್ಲ ಕೂಡ ಯಾವಾಗ ತಗೋತಾನೆ ಅಂದ್ರೆ ಬಿಕಾಸ್ ಆಫ್ ದ ಪಾಲಿಟಿಕ್ಸ್ ಇಂದ ತಗೊಳ್ಳಿಕ್ಕೆ ಇವಾಗ ಅನುಕೂಲ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಇದು. ನೆಕ್ಸ್ಟ್ ಒನ್, ಹೌ ಡಸ್ ದಟ್ ಇಸ್ ಅ 4 marks ಕ್ವಶನ್. ಇದರ ಸಾಧ್ಯ ಆದರೆ ನಾನು ಬರೆದು PDF ಮಾಡಿ ಇನ್ನೊಮ್ಮೆ ಡಿಸ್ಕಸ್ ಮಾಡೋಣ. ಬಿಕಾಸ್ ಇಟ್ ವಿಲ್ ಟೇಕ್ ಟೂ ಮಚ್ ಟೈಮ್. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರಬೇಕು 2D ಅಲ್ಲಿ ಹೌ ಡಸ್ ನ್ಯಾರ್ ಡಿಸ್ಕ್ರೈಬ್ ದ ಟಾಯ್ ಕಿಂಗ್ಡಮ್. ಟಾಯ್ ಕಿಂಗ್ಡಮ್ ಅಂತಂದ್ರೆ ಇಲ್ಲಿ ಸದ್ಯಕ್ಕೆ ಅಲ್ಲಿ ಜನ ಪಾಪ್ಯುಲೇಷನ್ ಲೈಕ್ 7,000 ಪಾಪ್ಯುಲೇಷನ್ ಇರ್ಬೋದು, ಆಮೇಲೆ 60 ಆರ್ಮಿ ಮೆನ್ ಇರ್ಬೋದು. ಓಕೆ, ಅಷ್ಟಿದ್ರು ಕೂಡ ಕಿಂಗ್ಡಮ್ ಅಂತಲ್ಲಿಗೆ ಬಿಷಾಪ್ ಇತ್ತು, ಸೋಲ್ಜರ್ಸ್ ಕೂಡ ಇದ್ರು. ಇವನ್ನೆಲ್ಲ ಕೂಡ ನೀವು ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್, ನವಧಾನ್ಯ ಫಾರ್ಮ್ ಬಗ್ಗೆ ಕೇಳಿದ್ದಾನೆ. ನವಧಾನ್ಯ ಫಾರ್ಮ್ ಅಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ
ದಟ್ ಇಸ್ 630 ವೆರೈಟೀಸ್ ಆಫ್ ರೈಸ್ ರೈಸ್ ಇದನ್ನ ಮಾಡ್ಕೊಂಡಿರ್ತಾರೆ. 150 ವೆರೈಟೀಸ್ ಆಫ್ ವೀಟ್, 100 ಆಫ್ ಅದರ್ ಸ್ಪೀಸೀಸ್ ಕೂಡ ಬಳಕೆ ಮಾಡ್ಕೊಳ್ತಾರೆ. ದಟ್ ಒನ್ ನವಧಾನ್ಯ ಫಾರ್ಮ್. ಈ ರೀತಿ ಎಲ್ಲ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ನಾವು ಇವನ್ನೆಲ್ಲ ಕ್ವಶನ್ ನೋಡ್ತಾ ಬಗ್ಗೆ ಹೌ ಯು ಕ್ಯಾನ್ ವಿಜುವಲೈಸ್ ಯುವರ್ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಇಂಪಾರ್ಟೆಂಟ್ ಟಾಪಿಕ್ ಗ್ರಾಮರ್ ಟಾಪಿಕ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಯಾಕಂದರೆ ಪ್ಯಾಸೇಜ್ ಇವತ್ತು ಇದಿರುತ್ತೆ, ಮತ್ತು ಯಾವುದು ಮತ್ತು ಪ್ಯಾಸೇಜನ್ನು ಕೇಳೋಕ್ಕಾಗುತ್ತೆ. ಗ್ರಾಮರ್ ಮಾತ್ರ ನಮಗೆಲ್ಲ ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್. ಸೊ ಹಿಯರ್ ಮೋಸ್ಟ್ ಸ್ಟೂಡೆಂಟ್ಸ್ ಟ್ರಾವೆಲ್, ಹೌದಾ? ಮೋಸ್ಟ್ ಸ್ಟೂಡೆಂಟ್ಸ್ ಟ್ರಾವೆಲ್ ಏನಿರ್ಬೋದು ಆನ್ಸರ್? ಬೈ ಬಸ್. ಓಕೆ, ಆನ್ಸರ್ ಇಸ್ ವಾಟ್? ಬೈ ಬಸ್ ಅಂತ ಬರೀಬೇಕು. ಹೀಗೂ ಕೇಳ್ಬೋದು, ಐ ಟ್ರಾವೆಲ್ಡ್ ಓಕೆ ಟು ಮೈ ನೇಟಿವ್ ಪ್ಲೇಸ್ ಡ್ಯಾಶ್ ಬೈಸಿಕಲ್ ಅಂತ ಇದೆ. ಅವಾಗೂ ಕೂಡ ಬೈ ಬೈಸಿಕಲ್. ಇಲ್ಲಿ ಏನಿದೆ? ಬಸ್, ಇನ್ಸ್ಟ್ರೂಮೆಂಟ್ಸ್, ಬಸ್ ಅಂತಿರ್ಬೋದು, ಅಥವಾ ಎನಿ ವೆಹಿಕಲ್ಸು, ಸೈಕಲ್, ಕಾರ್ ಅಂತ ಬಂದಾಗ ನಾವು ಬಾಯ್ ಅಂತ ಬಳಕೆ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒನ್ ಇಂಡಸ್ಟ್ರೀಸ್ ವೇರ್ ದ ಸಿಂಬಲ್ ಆಫ್ ಡೆವಲಪ್ಮೆಂಟ್ ಅಂತ ಬರಿಬೋದು. ನೆಕ್ಸ್ಟ್ ಒನ್ ಫೋರ್ತ್ ಒನ್ ಭಾಳ ಟ್ವಿಸ್ಟ್ ಇದೆ, ಭಾಳ ಅರ್ಥ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಏನಂತಂದರೆ ಅ ವೈಡ್ ವೆರೈಟಿ ಆಫ್ ಬರ್ಡ್ಸ್ ಡ್ಯಾಶ್ ಅಟ್ ದ ಫಾರ್ಮ್ ಎವ್ರಿ ಸೀಸನ್. ಏನು ಬರಿಬೋದು ಆನ್ಸರ್? ಅರೈವ್ಸ್. ಹೌದಾ? ಸ್ವಲ್ಪ ಕ್ಲಾರಿಟಿ ಬೇಕಾಗತ್ತಿದ್ದಲ್ಲಿ ಇದೊಂದು ಕ್ವಶನ್ ಮಾತ್ರ ಡಿಫ್ರೆಂಟ್ ಆಗಿ ಕೇಳಿದ್ದೇನೆ. ಸೊ ಐ ಆಮ್ ವೇಟಿಂಗ್ ಫಾರ್ ಯುವರ್ ರೆಸ್ಪಾನ್ಸ್ ಫಾರ್ ದಿಸ್ ಆನ್ಸರ್. ಸ್ವಲ್ಪ ನೋಡಲಿಕ್ಕೆ ಸ್ವಲ್ಪ ಇದೆ, ಬಟ್ ಕ್ವಶನ್ ಮಾತ್ರ ಟ್ವಿಸ್ಟ್ ಇದೆ. ಸೊ ಇದೊಂದು ಕಮೆಂಟ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಟ್ರೈ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನೆಕ್ಸ್ಟ್ ಒನ್, ದ ಇಂಡಿಯನ್ ಟೀಮ್ ಡ್ಯಾಶ್ ಬಿ ಟು ಇಂಗ್ಲೆಂಡ್ ದಿಸ್ ಸೆಷನ್. ಬಿ ಫಾರ್ಮ್ ಕೇಳಿದ್ದಾನೆ. ಬಿ ಫಾರ್ಮ್ ಈಸ್, ವಾಸ್, ಆರ್, ವರ್, ವಿಲ್ ಬಿ ಅಂತ ಕೂಡ ತಗೋತೀವಿ. ದ ಇಂಡಿಯನ್ ಟೀಮ್ ಈಸ್ ಗೋಯಿಂಗ್ ಟು ಇಂಗ್ಲೆಂಡ್ ದಿಸ್ ಸೀಸನ್ ಹಿಂಗೆ ಅಂದ್ಕೊಳ್ಬೋದು, ಅಥವಾ ವಿಲ್ ಬಿ ಗೋಯಿಂಗ್ ಅಂತ ಕೂಡ ಬರೋದು ಕೂಡ ಏನು ತಪ್ಪಿಲ್ಲ. ಸೊ ದಿಸ್ ಈಸ್ ವಾಟ್ ಸಿಂಪಲ್ ಆಗಿರೋ ಆನ್ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟ್ ಟು ಕಾನ್ಸಂಟ್ರೇಟ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ರೈಟ್ ಲಿಂಕರ್ಸ್ ಅಂತಿದ್ದಾರೆ. ಓಕೆ, students boarded the plane at Lima. First answer, in order to go Pukallu. Next one, second one, but the plane did not take off at the scheduled time. Okay, second one ಏನಂತಂದ್ರೆ but. Third one ನೋಡಿ in spite of, and the fourth one finally. Let me repeat, first answer in order, second one but, third one in spite of, fourth one finally. So this is 4 answers. ಇಷ್ಟೇ ಬರೆದ್ರೆ you will get good marks. That is a 4. Next one, rewrite as directed. ಹೀಗೆ ಬಂದಾಗ ಏನು ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಟಾಪಿಕ್. He met his teacher in the class. ಇಲ್ಲಿ ನೋಡಿ ಒಂದು ಸಿಂಪಲ್ ಕ್ಲೂ, ಮೆಟ್ ಅಂತಿದೆ, MET, ಪಾಸ್ಟ್ ಫಾರ್ಮ್. ಅದಕ್ಕೆ ನಾವು ಏನು ಮಾಡ್ಕೊಳ್ತೀವಿ? ಡಿಡ್ ನಾಟ್ ಹಿ ಅಂತ ಬರ್ಕೋತೀವಿ. ಓಕೆ, ಡಿಡ್ ನಾಟ್ ಹಿ ಅಂತ ಬರೆದ್ರೆ ವಿಲ್ ಗೆಟ್ ಅಗೇನ್ 1 ಮಾರ್ಕ್ಸ್. ನೆಕ್ಸ್ಟು, ಫ್ರೀಡಮ್ ಫೈಟರ್ಸ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್ ಫಾರ್ ಆರ್ ಇಂಡಿಪೆಂಡೆನ್ಸ್. ಡೂ ಫಾರ್ಮ್ ಬಂತಂದಾಗ ಡಿಡ್, ಡಸ್, ಡೂ ಇವನ್ನೆಲ್ಲ ತಗೊಳ್ಬೇಕು. ಇದರಲ್ಲಿ ಯಾವ್ದು ತಗೋಬೇಕು? ಫ್ರೀಡಮ್ ಫೈಟರ್ ಸ್ಯಾಕ್ರಿಫೈಸ್ಡ್ ಅಂತಿದೆ, ಪಾಸ್ಟ್ ಟೆನ್ಸ್ ರೆಫರೆನ್ಸ್. ಅದಕ್ಕೆ ನಾವು ಡಿಡ್ ದ ಫ್ರೀಡಮ್ ಫೈಟರ್ಸ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್ ಫಾರ್ ಅವರ್ ಇಂಡಿಪೆಂಡೆನ್ಸ್. ಇಷ್ಟೇ ಬರೀಬೇಕು. ಸೊ ಸಿಂಪಲ್ ಆಗಿರುವಂಥ ಆನ್ಸರ್. ನೆಕ್ಸ್ಟ್ ಒನ್, ರೆಕ್ಟಿಫೈ ದ ಎರರ್ಸ್ ಇದೆ. ಇಲ್ಲಿ ಏನು ಮಾಡ್ಕೋಬೇಕು ನೋಡಿ, ಹಿ ಈಸ್ ಟಾಲರ್ ಅಂತಿದೆ. ಹೌದಾ? ಸ್ವಲ್ಪ ಏನು ಮಿಸ್ಟೇಕ್ ಆಗಿದೆ ಅಂತ ಅನ್ಕೊಳ್ತೇವೆ. ಏನು ಮಾಡ್ಕೋಬೇಕು ಸರಿ ಹಾಕಿದ್ರೆ ಅಂತಂದಾಗ ಹಿ ಈಸ್ ದ ಅಂತ ಹಾಕೊಂಡು ಸೂಪರ್ಲೇಟಿವ್ ಡಿಗ್ರಿ, ಹಿ ಈಸ್ ದ ಟಾಲೆಸ್ಟ್ ಇನ್ ದ ಕ್ಲಾಸ್. ಇಷ್ಟೇ ಬರುತ್ತೆ, ವಿಲ್ ಗೆಟ್ 1 ಮಾರ್ಕ್ಸ್. ನೆಕ್ಸ್ಟ್ ಒನ್ ಆಫ್ ಮೈ ಫ್ರೆಂಡ್ ಈಸ್ ಇನ್ ಅಮೆರಿಕ. ಏನು ಬರೀಬೋದಿಲ್ಲ ಅಂತಂದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂತಂದ್ರೆ ಎಷ್ಟೋ ಫ್ರೆಂಡ್ಸ್ ಅಲ್ಲಿ ಒಬ್ರು ಎಲ್ಲಿದ್ದಾರೆ? ಅಮೆರಿಕದಲ್ಲಿದ್ದಾರೆ. ಈಗ ಒಂದು 3 to 4 ಫ್ರೆಂಡ್ಸ್ ಇದ್ದಾರೆ, ನಾವು ಹೇಳ್ತೀವಿ 3 ಫ್ರೆಂಡ್ಸ್ ಅಲ್ಲಿ ಒಬ್ರು ದೇ ಆರ್ ಲಿವಿಂಗ್ ಇನ್ ಸಮ್ವೇರ್ ಅಂತಂದಾಗೆ ಒನ್ ಆಫ್ ಮೈ ಫ್ರೆಂಡ್ಸ್, ಎಷ್ಟೋ ಫ್ರೆಂಡ್ಸ್ ಒಬ್ರು ಅಮೆರಿಕದಲ್ಲಿದ್ದಾರೆ ಅಂತಾರೆ. ಇಲ್ಲೇನಂತಂದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಇನ್ ಅಮೆರಿಕಾ. ಈ ರೀತಿ ನಾವು ಬರಿಬೇಕಾಗತ್ತೆ. ಸಿಂಪಲ್ ಇದೆ, ಹೌದಾ? ನೆಕ್ಸ್ಟ್ ನೋಡಿ, ಅರೇಬಿಯಾ ಈಸ್ ಫಸ್ಟ್ ಒನ್ ಡೆಸರ್ಟ್ ಅಂತ ಹಾಕೋತೇವೆ, ಹೌದಾ? ನೆಕ್ಸ್ಟ್ ಒನ್, ಇನ್ ಡೇ ಟೈಮ್ ದ ಸ್ಯಾಂಡ್ ಈಸ್ ವೆರಿ ಹಾಟ್ ಬಟ್ ವಿ ಫೈಂಡ್ ಸ್ಪ್ರಿಂಗ್ಸ್ ಆಫ್ ವಾಟರ್ ಹಿಯರ್ ಅಂಡ್ ದೇಯರ್. ಓಕೆ, ಅಟ್ ಡೇ ಟೈಮ್ ಏನು ಬರಿಬೋದು? ಇಲ್ಲೇ ಐತಿ ನೋಡಿ, ಡೇ ಟೈಮ್ ದ ಸ್ಯಾಂಡ್ ಈಸ್ ವೆರಿ ಹಾಟ್. ಸೆಕೆಂಡ್ ಆನ್ಸರ್.
ನೆಕ್ಸ್ಟ್ ಬಂದ್ಬಿಟ್ಟು ಸ್ಪ್ರಿಂಗ್ಸ್ ಆಫ್ ವಾಟರ್ ಅಂತಿದೆ, ಹೌದಾ? ಸ್ಪ್ರಿಂಗ್ಸ್ ಆಫ್ ವಾಟರ್ ಥರ್ಡ್ ಬಂದ್ಬಿಟ್ಟು ಹಿಯರ್ ಅಂಡ್ ದೇರ್ ಅಂತ ಬರೀಬೇಕಾಗುತ್ತೆ. ಅಂಡ್ ದ ಲಾಸ್ಟ್ ಒನ್ ದೇ ಆರ್ ಕವರ್ಡ್ ವಿತ್ ಏನು? ಗ್ಲಾಸ್ ಆ್ಯಂಡ್ ಟಾಲ್ ಬಿಗ್ ಆ್ಯಂಡ್ ಫಾರ್ಮ್ ಟ್ರೀಸ್. ನೋಡಿ, ಇಷ್ಟೇ ಬರೆದ್ರೆ ಯು ವಿಲ್ ಗೆಟ್ ಹಿಯರ್ ವಾಟ್ 2 ಮಾರ್ಕ್ಸ್ ಅನ್ನ ತಗೋಬಹುದು ನಾವಿಲ್ಲಿ. ಸೊ ಹಿಯರ್ ದಿಸ್ ಇಸ್ ವೆರಿ ಸಿಂಪಲ್. ನೆಕ್ಸ್ಟ್ ನೋಡಿ, ನಿಮ್ಮ ಟಾಪಿಕ್ ಎಷ್ಟೋ ಜನ ಇಲ್ಲಿ ನಿಮ್ಮ ಅಂಕಗಳನ್ನು ಕಳೆದುಕೊಳ್ತೀರಿ. ಎಲ್ಲರಿಗೂ ಕಬ್ಬಿಣದ ಕಡಿಲ ಅಂತ ಏನು ಹೇಳ್ತೀವಿ ನಾವು, ದಿಸ್ ಈಸ್ ನನ್ ಅದರ್ ದ್ಯಾನ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಹೀಗೆ ಬಂದಾಗ ನಾವು ಏನು ಮಾಡ್ಕೋಬೇಕು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಸ್ವಲ್ಪ ಗಮನ ಮಾಡ್ಕೋಬೇಕು. ದೇರ್ ಈಸ್ ಅ ಕನ್ವರ್ಜೇಷನ್ ಆಗ್ತಾ ಇದೆ. ಏನೇನು ಕನ್ವರ್ಜೇಷನ್ ಇದೆ ಅನ್ನೋದನ್ನು ತಿಳ್ಕೊಂಡು ನಾವು ಮಾತಾಡ್ಬೇಕಾಗತ್ತೆ. ಫಸ್ಟ್ ಒನ್, ಇಲ್ಲಿ ಸಿಂಪಲ್ ಕನ್ವರ್ಜೇಷನ್. ಯಾರ್ಯಾರ ನಡುವೆ ಕನ್ವರ್ಜೇಷನ್ ಇದೆ ಅಂತಂದರೆ ರೂಪ್ ಉಮನ್ ಇಬ್ಬರ ನಡುವೆ ಕನ್ವರ್ಜೇಷನ್. ಇಲ್ಲಿ ಫಸ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಟಿದ್ದಾನೆ ಅಂತಂದರೆ ರೂಪ್, ಡು ನಾಟ್ ಫಾರ್ಗೆಟ್ ಅವರ್ ಸೈನ್ ಈಸ್ ದ ಮೋಟಾರ್ ಕಾರ್. ಉಮನ್, ಇಟ್ ಈಸ್ ಲೈಕ್ ಮಾರ್ಕಸ್ ಕಾರ್. ರೂಪ್, ಇಟ್ ಇಸ್ ದ ಸೇಮ್ ಕಾರ್, ಡೋಂಟ್ ಲುಕ್ ಎಟ್ ದ ಅದರ್ ವಿತ್ ದ ಮ್ಯಾನ್ಸ್ ಹೆಡ್. ಹೌದಾ? ಇದ್ರ ಬಗ್ಗೆ ನಾನು ಸುಮಾರು 1, 2, 3, 4 ಈ ರೀತಿ 4 ಭಾಗಗಳಾಗಿ ನಾನು ಗ್ರಾಮರಲ್ಲಿ ಬಿಟ್ಟಿದ್ದೇನೆ, ಅನುಕೂಲ ಆಗಲಿ ಅಂತ. ಯಾವುದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಸಿಗುತ್ತೆ ಏನಂತೇಳಿ. ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡಿ, ಏನಂತಂದ್ರೆ ರೂಪ್, ಡು ನಾಟ್ ಫಾರ್ಗೆಟ್. ಈ ಯಾವ ಟೈಪ್ ಸೆಂಟೆನ್ಸ್ ಇದು? ದಿಸ್ ಈಸ್ ಕಾಲ್ಡ್ ಎನ್ ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಂಪೆರೇಟಿವ್ ಅಂತ ಶುಡ್ ಬಿ ಆರ್ಡರ್. ಹೌದಾ? ಹಾಗಿದ್ರಾಗ ಇಲ್ಲಿ ಬಂದಾಗ ಇಂಪೆರೇಟಿವ್ ಬಂದಾಗ ಲೈಕ್ ಶಟ್ ದ ಡೋರ್, ಕ್ಲೋಸ್ ದ ಡೋರ್ ಅಂತ ಹೇಳ್ತೀವಿ. ಕ್ಲೋಸ್ ಅನ್ನೋದು ವರ್ಬ್. ಹೌದಾ? ಕ್ಲೋಸ್ ಅನ್ನೋದು ವರ್ಬ್ ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಕ್ಲೋಸ್ ಅನ್ನೋದು ವರ್ಬ್. ಈ ವರ್ಬ್ ಅನ್ನು ಐಡೆಂಟಿಫೈ ಮಾಡ್ಕೊಂಡು ಅದ್ರ ಮುಂದೆ ನಾವೇನು ಹಾಕೋತೀವಿ? ಟು ಅಂತ ಹಾಕೋತೀವಿ. ಟು ಅಂದ್ರೆ ಇನ್ಫಿನಿಟಿವ್ ಅಂತ ಅಂದಾಗೆ. ಸೊ ಇಲ್ಲಿ ನಾನು ಹೇಳೋ ಉದ್ದೇಶ ಏನಂತಂದ್ರೆ ಇಲ್ಲಿ ಕೂಡ ಇನ್ಫಿನಿಟಿವ್ ಇದೆ, ಬಟ್ ವರ್ಬ್ ಯಾವುದು? ಫಸ್ಟ್ ಆಫ್ ಆಲ್ ಇಟ್ ಈಸ್ ಇಂಪೆರೇಟಿವ್ ಸೆಂಟೆನ್ಸ್. ಇಲ್ಲಿ ವರ್ಬ್ ಬಂದ್ಬಿಟ್ಟು ಫಾರ್ಗೆಟ್ ಅಂತಿದೆ. ಹೌದಾ? ಫಾರ್ಗೆಟ್ ಮುಂದೆ ನಾವೇನು ಹಾಕೋಬೇಕಂದ್ರೆ ಟು ಅಂತ ಬಳಕೆ ಮಾಡ್ಕೋಬೇಕಿಲ್ಲಿ. ಹಾಗೆ ಹೇಗೆ ಮಾಡೋದು ನೋಡಿ. ಸೊ ಯರ್ ರೂಪ್ ರಿಮೈಂಡೆಡ್ ಅಥವಾ ರೂಮ್ ಎಕ್ಸ್ಪ್ಲೇನ್ ಆರ್ ರೂಪ್ ರಿಮೈಂಡೆಡ್ ದ್ಯಾಟ್, ರೂಮ್ ರಿಮೈಂಡೆಡ್ ದ ವುಮನ್. ಹೌದಾ? ಡು ನಾಟ್ ಅಂತಿದೆ. ಡು ನಾಟ್ ಅಂತೇಳಿ ಡಿಡ್ ನಾಟ್ ಹಾಕೋಂಗಿಲ್ಲ ಇಲ್ಲಿ. ಇದು ಬಹಳ ಇಂಪಾರ್ಟೆಂಟ್. ರೂಪ್ ರಿಮೈಂಡೆಡ್ ದ ವುಮನ್ ನಾಟ್ ಟು ಫಾರ್ಗೆಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾಟ್ ಟು ಫಾರ್ಗೆಟ್ ದ್ಯಾಟ್. ಓಕೆ, ದೇಯರ್ ಅವರ್ ಇದ್ದಿದ್ದು ದೇಯರ್ ಸೈನ್ ವಾಸ್ ದ ಮೋಟಾರ್ ಕಾರ್. ನೋಡಿ, ಇಷ್ಟೇ ಬರೆದ್ರೆ ಎಷ್ಟೆಷ್ಟು ಒಂದೊಂದೊಂದು ಪಾಯಿಂಟ್ಸ್ ಅಂತ ತಗೊಳ್ತೀನಿ. ಲೆಟ್ ಮಿ ರಿಪೀಟ್ ಹಿಯರ್. ರೂಪ್ ರಿಮೈಂಡೆಡ್ ದ್ಯಾಟ್, ರೂಪ್ ರಿಮೈಂಡೆಡ್ ದ ವುಮನ್ ನಾಟ್ ಟು ಫಾರ್ಗೆಟ್ ದ್ಯಾಟ್ ದೇರ್ ಸೈನ್ ವಾಸ್ ದ ಮೋಟಾರ್ ಕಾರ್. ಇದು ಒಂದು ಲೈನ್ ಮುಗೀತು. ನೆಕ್ಸ್ಟ್ ಒನ್, ದ ವುಮನ್ ಆಸ್ಕ್ಡ್. ಇಲ್ಲಿ ನೋಡಿ, ಈಸ್ ಇಟ್ ಲೈಕ್ ಮಾರ್ಕಸ್ ಕಾರ್. ಇಲ್ಲಿ ಕ್ವಶನ್ ಏನಂತಂದ್ರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಟ್ರಾಗೇಟಿವ್. ಅದ್ರ ಜೊತೆಗೆ ಎಸ್ ಆರ್ ನೋ. ಎಸ್ ಆರ್ ನೋ ಬಂದಾಗ ನಾನು ಏನು ಹೇಳ್ತೇನೆ ಅಂದ್ರೆ ಇಫ್ ಮತ್ತು ವೆದರ್ನ ಬಳಕೆ ಮಾಡ್ಕೋಬೇಕು. ಹಾಗಿದ್ರೆ ವುಮನ್ ಆಸ್ ವೆದರ್ ಇಟ್ ವಾಸ್ ಲೈಕ್ ಮಾರ್ಕಸ್ ಕಾರ್. ನೋಡಿ, ಇಟ್ ಈಸ್ ಇದ್ದಿದ್ದು ಇಟ್ ವಾಸ್ ಲೈಕ್ ಅ ಮಾರ್ಕಸ್ ಕಾರ್ ಅಂತ ಹಾಕೊಂಡ್ವಿ. ನೆಕ್ಸ್ಟ್, ರೂಪ್ ರಿಪ್ಲೈಡ್ ಅಟ್ ಸೇಡ್ ದ್ಯಾಟ್, ಓಕೆ, ಇಟ್ ವಾಸ್ ದ ಸೇಮ್ ಕಾರ್. and he added that, ನೋಡಿ, ಮತ್ತೆ ಡೋಂಟ್ ಲುಕ್ ಎಟ್ ಅದರ್. ಡೋಂಟ್ ಲುಕ್ ಅನ್ನೋದು ಮತ್ತೆ ಇಂಪರೇಟಿವ್ ಬಂದಾಗ ಏನು ಅಂತ ಹೇಳಿದೆ ನಾನು, ಲುಕ್ ಅನ್ನೋದು ವರ್ಬ್. ಲುಕ್ ಮುಂದೆ ಏನು ಮಾಡ್ಕೋಬೇಕು? ಟು ಅಂತ ಹಾಕೋಬೇಕು. ಬಟ್ ಇಲ್ಲಿ ಡೋಂಟ್ ಅಂತಿದೆ. ಹೇಗೆ ತಗೋಬೇಕಂದ್ರೆ ಆಡೆಡ್ ನಾಟ್ ಟು ಲುಕ್ ಅಟ್ ದ ಅದರ್ ವಿತ್ ದ ಮ್ಯಾನ್ಸ್ ಹೆಡ್. ಓಕೆ, ದಿಸ್ ಈಸ್ ವಿ ಹ್ಯಾವ್ ಟು ರೈಟ್. ಲೆಟ್ ಮಿ ರಿಪೀಟ್ ವೆರಿ ಸಿಂಪಲ್. Roop reminded the woman not to forget that their sign was the motor car. The woman asked if it was like Marcus' car. Roop said that it was the same car and added not to look at the other with the man's head. So this is what you have to write. ಅಂದ್ರೆ ಇಂಪರೇಟಿವ್ ನ ಕನ್ಸಿಡರ್ ಮಾಡಿಕೊಂಡು ಹೇಗೆ ನಾವು ಬದಲಾವಣೆ ಮಾಡ್ಕೋಬೇಕು, ಬರಿಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಂತೇಳಿ ವಿಚಾರ ಅಷ್ಟೇ. ಓಕೆ, ನೆಕ್ಸ್ಟ್ ಒನ್, ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ 2 ಫ್ರೆಂಡ್ಸ್ ಎಟ್ ಎ ಕಾಲೇಜ್. ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅಲ್ಲಿ ಏನೇನು ಕನ್ವರ್ಸೇಷನ್ ತಗೊಳ್ತಾರೆ. ಇಲ್ಲ ಅಂತಂದ್ರೆ ನೋಡಿ, ಸಮರ್, ಹಾಯ್ ಪ್ರಣವ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ರೆಸ್ಪಾಂಡ್ ಹೆಂಗೆ ಮಾಡ್ತೀವಿ? ಗುಡ್ ಮಾರ್ನಿಂಗ್ ನಾವು ಕೂಡ ಹೆಲೋ ಹಾಯ್ ಅಂತ ಕೂಡ ಹೇಳ್ತೀವಿ.
ಹೆಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು, ಹೆಲೋ ವೆರಿ ಗುಡ್ ಮಾರ್ನಿಂಗ್ ಅಂತ ಕೂಡ ಹೇಳ್ಬೋದು. ನೆಕ್ಸ್ಟ್ ಬನ್ನಿ, ಸ್ವಲ್ಪ ಕನ್ವರ್ಸೇಷನ್ ಇದೆ. ಏನಂತಂದರೆ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್, ಅಂದರೆ ಸೆಲ್ ಫೋನ್ನ ಕೇಳ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಅದಕ್ಕೆ ರಿಕ್ವೆಸ್ಟಿಂಗ್ ಇರಬೇಕು. ಕುಡ್ ಯು ಗಿವ್ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್? ನೋಡಿ, ಕುಡ್ ಯು ಗಿವ್ ಯುವರ್ ಸೆಲ್ ಫೋನ್ ಫಾರ್ ಎ ಮೂಮೆಂಟ್? ಫಿನಿಶ್. ನೆಕ್ಸ್ಟ್ ಟೈಮ್ ಬನ್ನಿ, ಶೋರ್, ನೋ ಪ್ರಾಬ್ಲಮ್. ಆಫರಿಂಗ್ ಅಂತಂದ್ರೆ ಏನು ಮಾಡ್ಕೊಳ್ತೇವೆ? ಎಸ್ ಯು ಕ್ಯಾನ್ ಟೇಕ್. ಆಫರಿಂಗ್ ಅಂದರೆ ಅಲ್ಲಿ ಆಫರ್ ಕೊಡ್ತಾ ಇದ್ದೀವಿ, ತಗೋ ಅಂತ ಹೇಳ್ತಾ ಇದ್ದೀವಿ. ಎಸ್ ಯು ಕ್ಯಾನ್ ಟೇಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ಒನ್ಲಿ ಬಿ ಲೈಕ್ ಮಿನಿಟ್ ಆರ್ ಟು, ಓಕೆ ಟೇಕ್ ಯುವರ್ ಟೈಮ್, ನೋ ರಶ್ ಅಂತಂದ್ರೆ ಕೊನೆಗೆ ಎಕ್ಸ್ಪ್ರೆಷನ್ ಗ್ರ್ಯಾಟಿಟ್ಯೂಡ್. ಹೆಂಗೆ ಎಕ್ಸ್ಪ್ರೆಷನ್ ಗ್ರ್ಯಾಟಿಟ್ಯೂಡ್ ಯೂಸ್ ಮಾಡ್ಕೊಳ್ತೇವೆ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೇವೆ. ಸೊ ಈ ರೀತಿ ನಾವು ಬರೀಬೇಕು. ಸೊ ವೆರಿ ಸಿಂಪಲ್ ಟಾಪಿಕ್. ಇಷ್ಟೇ ಬರೆದ್ರೆ ನಿಮಗೆ ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮ್. ಸೊ ಸಣ್ಣದಾಗಿ ಹೇಗೆ ಬರೀಬೇಕು, ಹೇಗೆ ನಾವು ಅಟೆಂಪ್ಟ್ ಮಾಡಬೇಕು ಅಂತೇಳಿ ನಾನು ಟ್ರೈ ಮಾಡಿದ್ದೇನೆ. ಸೊ ದಿಸ್ ಈಸ್ ಫಾರ್ ಲೆಟರ್ ರೈಟಿಂಗ್. ಓಕೆ, ಸೊ ದಿಸ್ ಲೆಟರ್ ರೈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಗಮನ ಮಾಡ್ಕೊಳ್ಳಿ. ಇದು ಕೂಡ ಎಲ್ಲ ಎಕ್ಸಾಮ್ ದೃಷ್ಟಿಯಿಂದ ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಇದರ ರಿಲೇಟೆಡ್ ಏನಾದರೂ ವಿಡಿಯೋಗಳನ್ನ ಬಿಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.